ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ ಏನಪ್ಪಾ ಅಂದ್ರೆ, ಅಂಗನವಾಡಿ ನೌಕರರು ಅವರ ಒಂದು ಗೌರವಧನಕ್ಕಾಗಿರ್ಬೋದು, ಗ್ರಾಚ್ಯುಟಿಗಾಗಿರ್ಬೋದು ಸತತವಾಗಿ ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ಹಾಗೆ ಸರ್ಕಾರಕ್ಕೆ ಮನವಿ ಕೂಡ ಮಾಡ್ತಾ ಬಂದಿದ್ದಾರೆ. ಈ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ. ಈ ವಿಡಿಯೋದಲ್ಲೂ ಕೂಡ ಅಂಗನವಾಡಿ ನೌಕರರಿಗೆ ಒಂದು ಅತಿ ಮುಖ್ಯವಾದ ಬೇಡಿಕೆಗೆ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಖುದ್ದಾಗಿ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿ ಅಂತ ಹೇಳ್ತಾ ಇದ್ದೀನಿ. ಅಂಗನವಾಡಿ ನೌಕರರು ಸತತವಾಗಿ ಪ್ರತಿಭಟನೆ ಮಾಡ್ತಾ ಬಂದಿದ್ದಾರೆ. ಯಾವ ಕಾರಣಕ್ಕಾಗಿ? ಹಲವು ಬೇಡಿಕೆಗಳಿದೆ. ಅವರ ಮುಖ್ಯ ಬೇಡಿಕೆ ಅವರ ಗೌರವಧನ ಏರಿಕೆ, ಜೊತೆಗೆ 2011ರಿಂದ ಅಂಗನವಾಡಿ ನೌಕರರು ಯಾವ ಮಹಿಳೆಯರು ನಿವೃತ್ತ ಹೊಂದಿದಾರೋ ಪ್ರತಿಯೊಬ್ಬರಿಗೂ ಗ್ರಾಚ್ಯುಟಿ ನೀಡಬೇಕು ಸರ್ಕಾರ ಅಂತ ಅಂಗನವಾಡಿ ನೌಕರರ ಒಂದು ದಿಟ್ಟವಾದ ಬೇಡಿಕೆ ಅಂತಾನೆ ಹೇಳ್ಬೋದು. ಜೊತೆಗೆ ಇದು ಅಂಗನವಾಡಿ ನೌಕರರು ಕೇಳ್ದಕ್ಕಿರುವಂತಹ ಬೇಡಿಕೆ ಅಲ್ಲದೆ ಸ್ವತಃ ಕೋರ್ಟ್ ಇಂದ ಬಂದಿರುವ ತೀರ್ಪು ಕೂಡ ಆಗಿರುತ್ತೆ. ಅಂಗನವಾಡಿ ನೌಕರರಿಗೆ ಗ್ರಾಚ್ಯುಟಿನ ಕೊಡ್ಬೇಕು ಅನ್ನೋದು ಕೋರ್ಟಿನ ತೀರ್ಪು ಕೂಡ. ಆದರೆ ಸರ್ಕಾರ ನಿವೃತ್ತ ಹೊಂದ ಮಹಿಳೆಯರಿಗೆ ಗ್ರಾಚ್ಯುಟಿನ ಕೊಡ್ಲಿಲ್ಲ. ಸೊ ಇದರ ವಿರುದ್ಧ ಅಂಗನವಾಡಿ ನೌಕರರು ಸತತವಾಗಿ ಪ್ರತಿಭಟನೆಯನ್ನ ಮಾಡ್ತಾನೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಅವರ ಪ್ರತಿಭಟನೆಗೆ ಒಂದು ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಸಾಕಷ್ಟು ಬಾರಿ ಅಂಗನವಾಡಿ ನೌಕರರು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ರು. 2011ರಿಂದ ನಿವೃತ್ತ ಹೊಂದ ಮಹಿಳೆಯರಿಗೆ ಗ್ರಾಚ್ಯುಟಿನ ನೀಡಿ, ಇದು ಕೋರ್ಟ್ ಇಂದ ಬಂದಿರುವಂತಹ ತೀರ್ಪು ಕೂಡ ಆಗಿದೆ. ಯಾಕೆ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ಅಂಗನವಾಡಿ ನೌಕರರು ಸರ್ಕಾರದ ವಿರುದ್ಧ ಪ್ರಶ್ನೆ ಕೇಳಿದಾಗ ಸರ್ಕಾರ ಅಂಗನವಾಡಿ ನೌಕರರಿಗೆ ಭರವಸೆನ ನೀಡಿತ್ತು, ಆಯ್ತು ಕೊಡ್ತೀವಿ ಅಂತ. ಆದ್ರೆ ಯಾವುದೇ ರೀತಿಯಾದಂತಹ ಕಾರ್ಯವನ್ನು ಕಾರ್ಯರೂಪಕ್ಕೆ ತಂದಿಲ್ಲ ಅಂತಾನೆ ಹೇಳ್ಬೋದು. ಅದೇ ಪ್ರಕಾರ ಈಗ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ, ಘೋಷಣೆ ಕೂಡ ಮಾಡಿದ್ದಾರೆ. ಏನಂದ್ರೆ 2011ರಿಂದ ನಿವೃತ್ತ ಹೊಂದ ಮಹಿಳೆಯರಿಗೆ ಪ್ರತಿಯೊಬ್ಬರಿಗೂ ಕೂಡ ಗ್ರಾಚ್ಯುಟಿನ ಕೊಡಲಾಗುತ್ತೆ ಅನ್ನೋ ಒಂದು ಮಾಹಿತಿನ ತಮ್ಮೆಲ್ಲರಿಗೂ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಅಧಿಕೃತವಾಗಿ ಘೋಷಣೆ ಕೂಡ ಮಾಡಲಿದ್ದಾರೆ. ಇದೇ ನವೆಂಬರ್ 19ನೇ ತಾರೀಕು ಸತತವಾಗಿ ಅಂಗನವಾಡಿ ಓಪನ್ ಆಗಿ 50 ವರ್ಷ ಪೂರ್ಣಗೊಂಡಿದೆ. ಸೊ ಹೀಗಾಗಿ ನವೆಂಬರ್ 19ರಂದು ಇಂದಿರಾ ಗಾಂಧಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡೋ ಮೂಲಕ ಈ 50 ವರ್ಷದ ಒಂದು ಸಮಾರಂಭ ಕೂಡ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ 2011ರಿಂದ ಯಾವ ಮಹಿಳೆಯರು ನಿವೃತ್ತ ಹೊಂದಿದ್ದಾರೆ ಅವ್ರಿಗೆಲ್ಲರಿಗೂ ಗ್ರಾಚ್ಯುಟಿನ ನೀಡ್ತೀವಿ ಅನ್ನೋ ಅಧಿಕೃತವಾದಂತಹ ಘೋಷಣೆ ಕೂಡ ಮಾಡಲಿದ್ದಾರೆ ಅನ್ನೋ ಮಾಹಿತಿ ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ. ಹಾಗೆ ಇದು ಅಫಿಷಿಯಲ್ ಆದಂತಹ ಮಾಹಿತಿ ಅಂತಾನೆ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯಾದಂತಹ ಫೇಕ್ ಇಲ್ಲ. ಸರಿ, ನೌಕರರು ಈ ವಿಡಿಯೋನ ನೋಡ್ತಾ ಇದ್ರೆ ನವೆಂಬರ್ 19ನೇ ತಾರೀಕರಂದು ಏನು ಫಂಕ್ಷನ್ ನಡೀತಾ ಇದೆ ಅಲ್ವಾ, ಅಲ್ಲಿ ತಾವೆಲ್ಲ ಪಾಲ್ಗೊಳ್ಳಿ. ತಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬಹುದು. ಸೊ ಗೌರವಧನ ಏರಿಕೆಯ ಬಗ್ಗೆ ಕೂಡ ಅಂಗನವಾಡಿ ನೌಕರರ ಹಾಗೆ ಅಂಗನವಾಡಿ ವರ್ಗದ ಅಧ್ಯಕ್ಷರೆಲ್ಲ ಸರ್ಕಾರದ ಮುಂದೆ ಪ್ರಶ್ನೆ ಇಡ್ತಾ ಇದ್ದಾರೆ. ಗೌರವಧನ ಅತಿ ಅಲ್ಪ ಪ್ರಮಾಣದಾಗಿರೋದ್ರಿಂದ ಅಂಗನವಾಡಿ ನೌಕರರಿಗೆ ಜೀವನ ನಡೆಸಲು ತುಂಬಾ ಕಷ್ಟ ಆಗ್ತಾ ಇದೆ. ಹೀಗಾಗಿ ಗೌರವಧನ ಕೂಡ ಏರಿಕೆ ಮಾಡಬೇಕು ಅನ್ನೋ ಒಂದು ಮಾಹಿತಿನ ಸರ್ಕಾರಕ್ಕೆ ನೀಡಿದ್ದಾರೆ. ಸೊ ಏನು ಸಮಾರಂಭ ನಡೆಯುತ್ತಲ್ವಾ ಅಲ್ಲಿ ಗೊತ್ತಾಗುತ್ತೆ ಯಾವ್ಯಾವುದು ನಿರ್ಧಾರನ ಕೈಗೊಂಡಿದೆ ಸರ್ಕಾರ, ಹಾಗೆ ಏನಂತ ಅಧಿಕೃತವಾದಂತಹ ಘೋಷಣೆಯಲ್ಲಿ ಯಾವ್ಯಾವ ಬೇಡಿಕೆಗಳು ಈಡೇರಿಸ್ತಾರೆ ಸರ್ಕಾರ ಅಂಗನವಾಡಿ ನೌಕರರು ಅಂತ ಕಾದ್ ನೋಡ್ಬೇಕಾಗಿದೆ. ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಈ ಒಂದು ಮಾಹಿತಿ ಉಪಯೋಗ ಆಯಿತು ಅಂತ ಭಾವಿಸ್ತೀನಿ. ಇದೇ ಮೊದಲನೇ ಬಾರಿ ಯಾರಾದ್ರೂ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮ ವಿಡಿಯೋನ ಡೈಲಿ ವಾಚ್ ಮಾಡ್ತೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.